ಬೀದರಲ್ಲಿ ATM ದರೋಡೆ ಆಯಿತು, ಇನ್ನೂ ಕಂಡಿಡದೇ ಇಲ್ಲ. ಕಳ್ಳ ಯಾರು ಅಂತಾನೆ ನಮ್ಗೆ ಗೊತ್ತಾಗಿಲ್ಲ. ಇಲ್ಲಿ ವೈಫಲ್ಯ ಅಲ್ಲ, ಇದು ದೇಶಕ್ಕೆ ಮಾದರಿನ? ಪೊಲೀಸರೇ ಕಳ್ಳರಾದರೆ 7 ಕೋಟಿ ಜಯನಗರ ಆಯಿತು. ಪೊಲೀಸ್ ಕಮಿಷನರ್ ಆಫೀಸ್ ಎದುರುಗಡೆನೆ ಅವರ ಚೇಂಬರ್ ಮುಂದೆನೆ 11 ಲಕ್ಷ ಕಳ್ತನ ಆಯಿತು. ಕಾಸಿಗಾಗಿ ಪೋಸ್ಟಿಂಗ್, ಹಣಕ್ಕಾಗಿ ಪೋಸ್ಟಿಂಗ್. ಇದುವರೆಗೂ ನಾನು ಅಧ್ಯಕ್ಷರೇ ಪೊಲೀಸರದ್ದು 2 ವರ್ಷಕ್ಕೊಂದ್ಸರಿ ಟ್ರಾನ್ಸ್ಫರ್, 6 ತಿಂಗಳಿಂದ ಪೊಲೀಸ್ ಟ್ರಾನ್ಸ್ಫರೇ ಆಗ್ತಾ ಇಲ್ಲ. ಯಾಕೆ ಅಂತ ನಾನು ಕೇಳಿದೆ. ಯಾರೋ ಹೇಳಿದ್ರಂತೆ DK ಶಿವಕುಮಾರ್, ನಾವು ಬೆಂಗಳೂರೆಲ್ಲ ನಂದು, ನಾನು ಹೇಳ್ದವ್ರನ್ನೇ ಮಾಡಬೇಕು ಅಂತ. ಪರಮೇಶ್ವರ್ ಹಂಗಾರೆ ನಾನೇನ್ಕಿರೋದು? ಹೋಮ್ ಮಿನಿಸ್ಟ್ರು ಪರಮೇಶ್ವರ್. ಮುಖ್ಯಮಂತ್ರಿ ನಿಮ್ಮನ್ನೆಲ್ಲ ನಾಮಿನೇಟ್ ಮಾಡಿದ್ದೆ ನಾನು, ನಂದು ಹೇಳ್ದಂಗೆ ನಡಿಬೇಕು. ಈ 3 ಕಿತ್ತಾಟದಲ್ಲಿ ಪೋಸ್ಟಿಂಗ್ಸೇ ಇಲ್ಲ, ಯಾವುದು ಪೋಸ್ಟಿಂಗ್ಸೇ ಆಗ್ತಾ ಇಲ್ಲ. ಇವತ್ತು ಮುಗಿದೋಯ್ತು, ಇನ್ನೇನು ಕೊನೆ ಮುಗಿದೋಯ್ತು, ಅರ್ಧ 70-80 ಭಾಗ ಮುಗಿದೋಗಿದೆ. ಕೊನೆ ಅಂಕಿಅಂಶಕ್ಕೆ ಹೋಗ್ತೀನಿ ಅಷ್ಟೇ ಅಧ್ಯಕ್ಷ. ಅದರಿಂದ ಈಗಾಗಲೇ ಯಾರಿಗೆಲ್ಲ ಲೇಟಾಗಿ ಶುರು ಮಾಡ್ಬಿಟ್ರಲ್ಲ ತಾವು. ಆರೋಗ್ಯ ಕರೆಕ್ಟ್ ಇಲ್ಲ, ಏನಾಗುದು ಬೇಡ. ರಾಜ್ಯದ ಕೂತ್ಕೊಂಡ್ಬಿಡ್ಬೇಕು ನಾನೇನು ನೋಡಿ, ನೀರು ಕುಡಿಲಿಲ್ಲ, ಏನು ಕೂಡ ಗಂಟ್ಲು ಕಟ್ಕೊಂಡು ಮಾತಾಡ್ತಾ ಇದ್ದೀನಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಧ್ಯಕ್ಷ. ರಾಜ್ಯದ ಅಪರಾಧದ ಅಂಕಿಅಂಶಗಳು 23ರಿಂದ 25ರವರೆಗೂ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ, ಕ್ರೈಮ್ಸ್ ಅಗೇನಿಸ್ಟ್ ವುಮೆನ್ ಅಂಡ್ ಚಿಲ್ಡ್ರನ್, ಅತ್ಯಾಚಾರ ಪ್ರಕರಣಗಳು 2024ರಿಂದ ರಾಜ್ಯಾದ್ಯಂತ 739. 2023 ಶೇಕಡ ಹೋಲಿಸಿದರೆ 23% ಜಾಸ್ತಿ ಆಗಿದೆ. 23% ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಆಗಿದೆ. ಪೋಕ್ಸೋ ಕೇಸ್ 5ರಷ್ಟು ಜಾಸ್ತಿ ಆಗಿದೆ. ವರದಕ್ಷಿಣೆ ಸಾವು 112 ವರದಕ್ಷಿಣೆ ಸಾವಾಗಿದೆ. ಸೈಬರ್ ಅಪರಾಧ ಕರ್ನಾಟಕ ದೇಶದಲ್ಲೇ ನಂಬರ್ 1 ಆಗ್ತಾ ಇದೆ. ಹಣಕಾಸಿನ ಕಳೆದ 3 ವರ್ಷದಲ್ಲಿ ಒಟ್ಟು 5473 ಕೋಟಿ ಮೊತ್ತದ ಸೈಬರ್ ವಂಚನೆ ಆಗಿದೆ ರಾಜ್ಯದಲ್ಲಿ. ಬೆಂಗಳೂರಲ್ಲಿ ಅದರಲ್ಲಿ ಹೈಯೆಸ್ಟ್. ಬೆಂಗಳೂರಲ್ಲಿ ವಸೂಲಿತೆ ಆಗಿರೋದು 627 ಕೋಟಿ ಅಷ್ಟೇ. 5000 ಕೋಟಿ ಕಳ್ತನ ಆಗಿರೋದು, ವಸೂಲಾತಿ 627. ಅಧ್ಯಕ್ಷರೇ, ಈ ಗಂಭೀರ ಅಪರಾಧಗಳು, ಕೊಲೆ 1131 2025ರ ಮೊದಲ ತಿಂಗಳವರೆಗೂ,